ಹೌದು. ಅದು ಮಟನ್ ಇದೆ ಸರ್. ಹಾಗೆ ಎಷ್ಟು ಮಾಡ್ತಾರೆ ಡೈಲಿ ಕಸಬು? ಡೈಲಿ ಒಂದು 100 ಮಾಡ್ತೀವಿ. ಪ್ರತಿದಿನ ಕಸಬು ಇರುತ್ತಾ? ಪ್ರತಿದಿನ ಇರಲ್ಲ, ಭಾನುವಾರ ಸಂಡೇ ಮಾತ್ರ. ಒಂದು 110 ರೂಪಾಯಿ ಮಾಡ್ತೀನಿ. ಇದು 30 ರೂಪಾಯಿ. ಒಂದು ಪ್ಲೇಟ್ ಸೊಪ್ಪು. ಬಿರಿಯಾನಿ ಪ್ರತಿದಿನ ಇರುತ್ತಾ? ಎಷ್ಟು ಗಂಟೆ ಶುರು ಆಗುತ್ತೆ ಸರ್ ಪ್ರತಿದಿನ ಬಿರಿಯಾನಿ? 12 ಗಂಟೆ. GPS. ಫುಡ್ ಹೇಗಿದೆ ಹೇಳ್ತೀರಾ? ಇದು ಬಸ್ ಸ್ಟ್ಯಾಂಡ್. ನೀವು ಇಲ್ಲಿ ಅವರ ಅಥವಾ ಬೇರೆ ಕಡೆ? ಏನು ತೊಗೊಂಡಿಲ್ಲ, ನಮ್ಮ ಫ್ರೆಂಡ್ ಅದು ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ಐಟಮ್ಸ್ ಹಾಂ. ತೊಂದರೆ ಆದರೆ ಫುಲ್ ಗ್ಯಾರಂಟಿ. ಓಕೆ ಸರ್. ಯಾರು ಹೆಣ್ಣು ಕೊಡಲ್ಲ. ಹೋಟ್ಲಲ್ಲಿ ಕೆಲಸ ಮಾಡೋರಿಗೆ. ನಿಮಗೂ ಮದುವೆ ಆಗಿಲ್ವಾ? 43 ವರ್ಷ ಅವ್ರಿಗೆ ಮದುವೆ ಆಗಿಲ್ಲ. ನಿಮಗೆ? ನಮಗೂ ಆಗಿಲ್ಲ. ಏನು ಸರ್ ಹಿಂಗೆ ನಿಮ್ಗೆ ಆಗೈತೆ? ಸುಳ್ಳು ಹೇಳ್ತೀರಾ? ಇಲ್ಲ, ಹೋಟ್ಲಲ್ಲಿ ಕೆಲಸ ಮಾಡೋರು ಎಣ್ಣೆ ಕೊಡಲ್ಲ. ಬಾರಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡೋರು. ಅದಕ್ಕೆ ಫೋಟೋ ತೆಗಿಬೇಡ್ರಿ ಅಂತ ಇದ್ದೀರಾ? ಇನ್ನೇನಿಲ್ಲ. ಹೋಟೆಲ್ ಕೋಳಿ ಮನೆ ಅಂತ ಚಿಕನ್ ಐಟಮ್ನ ಜಾಸ್ತಿ ಐಟಮ್ಸ್ ಇರುತ್ತೆ. ಕೋಳಿ ಮನೆ ಅಂತ ಅದಕ್ಕೆ ಪ್ಲಾನ್ ಮಾಡಿದ್ವಿ. ಕೋಳಿ ಮನೆ ಅಂತ ಇಟ್ಕೊಡೋಣ, ಅದರಿಂದ ಅದನ್ನು ಕೋಳಿ ಮನೆ ಅಂತ ವಿಶೇಷ ನಾಟಿ ಸ್ಟೈಲ್ ಚೆನ್ನಾಗಿ. ನಾಟಿ ಸ್ಟೈಲ್. ನಾವು ಭಾನುವಾರ ಬರ್ತೀವಿ. ಚೆನ್ನಾಗೈತೆ. ಇವಾಗ ಸದ್ಯಕ್ಕೆ ಸಿಗೋದು ಕಾಲ್ ಸೊಪ್ಪು, ಇಡ್ಲಿ, ಕುಷ್ಕ, ಬಿರಿಯಾನಿ. ಇಡ್ಲಿ ಪಾರ್ಸಲ್ ಸಾಂಬಾರು ಸ್ವಲ್ಪ ಸಾಂಬಾರು ಹಾಕ್ಕೊಡ್ರಿ. ಭಾನುವಾರ 7:30 ನೈಟ್ 11 ಗಂಟೆ ಓಪನ್ ಇರುತ್ತೆ. ಮತ್ತು ಬೇರೆ ದಿನ ಬಂದ್ಬಿಟ್ಟು ಭಾನುವಾರ ಒಂದೇ ದಿನ ಅಷ್ಟು ಆ ಟೈಮಿಗೆ. ಬೇರೆ ದಿನ ನಮಗೆ 12 ಗಂಟೆಯಿಂದ ರಾತ್ರಿ 12 ಗಂಟೆ. ಹೋಟ್ಲಿಗೆ ಬರೋದು ದಯವಿಟ್ಟು ಹಳ್ಳಿ ಮರ ಇದೆ, ಸಿಗಲಿಗೆ ಸರ್ಕಲ್ ಹಳ್ಳಿ ಮರ ಇದೆ. ಆ ಕಡೆ ಇದು ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಹೋಗಿ ಆ ಕಡೆ ಬಂದು ನಮ್ಮ ರೋಡ್ ಸಬ್ ರೋಡಲ್ಲಿ ಇರೋದ್ರಿಂದ ಸೊ ಸ್ವಲ್ಪ ಹೋಗೋ ಬರೋದೇ ತೊಂದರೆ ಆಗ್ತದೆ. ದಯವಿಟ್ಟು ಏನು ಸ್ವಲ್ಪ ರಿಕ್ವೆಸ್ಟ್ ನಿಮ್ಮ ಹತ್ರ. ಬಾಲು ತುಂಬ ನೀಟಾಗಿ ಬೆಂದಿದೆ. ಲೆಗ್ ಪೀಸ್ ಬಂದುಬಿಟ್ಟು ನಿಮಗೆ 110 ರುಪೀಸ್. ಯೂಶ್ವಲಿ ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ನಿಮಗೆ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ತಂದೂರಿ ಮತ್ತು ಲೆಗ್ ಪೀಸ್ ಇರುತ್ತೆ. ಇಡ್ಲಿ ಟೇಸ್ಟ್ ಅಂದ್ಕೊಂಡೆ ತುಂಬಿಟ್ಟಿದ್ದೀನಿ. ಮಲ್ಲಿಗೆ ಇಡ್ಲಿನ ಟೇಸ್ಟ್ ಮಾಡೋಣ. ನಿಮಗೆ ನಾರ್ಮಲ್ ಇಡ್ಲಿಗಿಂತ ಸ್ವಲ್ಪ ಸಾಫ್ಟ್ ಕಡಿಮೆ ಇರುತ್ತೆ. ಸ್ಪಂಜ್ ಥರ ಫೀಲ್ ಆಗುತ್ತೆ ನಿಮಗೆ. ನನಗೆ ನೆನಪೇ ಇಲ್ಲ ನಾನು ಮಲ್ಲಿಗೆ ಇಡ್ಲಿ ತಂದಿರೋದು ಇವಾಗ ಈಚೆಗೆ ರೀಸೆಂಟಾಗಿ. ತುಂಬ ಸಾಫ್ಟಾಗಿ ಸ್ಪಂಜ್ ಥರ ಫೀಲ್ ಆಗುತ್ತೆ ನಿಮಗೆ. ಅಡ್ರೆಸ್ಸು ಮತ್ತು ಹೋಟೆಲ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಬೋದು. ಇವಾಗ ನಿಮಗೆ ಊಟ ಮಾಡಿ ರೀತಿ ಸ್ಪಂಜ್ ಥರ ಡಿಫ್ರೆಂಟ್ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿದೆ. ಲೆಗ್ ಪೀಸ್ ಆ ಕಡೆಯಿಂದಲೇ ತೊಗೋಬೇಕು ಅಂತ ಗೊತ್ತಾಗ್ತದೆ. ತುಂಬ ದೊಡ್ಡದಿದೆ.
ಪೀಸ್ ಬರುತ್ತಲ್ಲ ಅದೆಲ್ಲ ಆ ಸೈಜ್ ಇಲ್ಲ ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ. ತೊಗೊಂಡು ಮೂರು ನಿಮಗೆ ಪೀಸ್ ಬರುತ್ತೆ ಚಿಕನ್ ಬಿರಿಯಾನಿ. ಸಾಫ್ಟಾಗಿದೆ ಸಖತ್ತ ಬೆಂದಿದೆ, ನೀಟಾಗಿ ಬೆಂದಿದೆ ಅದು. ನೀವು ಒಂದ್ಸರಿ ಬಾಯಿಗೆ ಇಟ್ಟು ಟೇಸ್ಟ್ನ ಮತ್ತೆ ಹೊರಗಡೆ ಅಂಶ ಬರ್ತದೆ, ಆ ಥರ ಇದೆ ಫೀಲು. ರೈಸ್ ಕೂಡ ಹಾಗೆ ತುಂಬ ಜೀರಾ ರೈಸ್ ಮಾಡ್ತಾರೆ ಬಿರಿಯಾನಿಗೆ. ಟೋಟಲಿ ಹೇಳ್ಬೇಕಂದ್ರೆ ಒಂದು ಅದ್ಭುತವಾಗಿ ಮನೆ ತುಂಬ ಚೆನ್ನಾಗಿದೆ. ಬಂದಾಗ ನೀವು ಈ ಜಾಗನ ಮಿಸ್ ಮಾಡ್ಕೊಳ್ಳೋದಿಲ್ಲ. ರೈಸ್ ಕೂಡ ನಿಮಗೆ